ಪಶ್ಚಿಮ ಕರಾವಳಿಯಿಂದ ನಮ್ಮ ಕಾಸರಗೋಡು ತನಕ ಬಹಳ ಒಗ್ಗಟ್ಟಿನಿಂದ ಅದೇ ರೀತಿ ಸ್ವಾಭಿಮಾನದಿಂದ ಬದುಕುವಂತ ಸಮಾಜ. ಬಹಳಷ್ಟು ಕಾರ್ಯಕ್ರಮಗಳು ರಾಜ್ಯ ದೇವಡಿಗ ಸಂಘದಿಂದ ಆಗ್ತಾ ಇದೆ. ಬಹಳಷ್ಟು ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಅದೇ ರೀತಿ ಕ್ರೀಡಾ ಚಟುವಟಿಕೆಗಳು. ಪ್ರದೀಪ್ ಅವರು ಹೇಳಿದಾಗೆ ಕ್ರೀಡೆಯನ್ನ ಯಾವಾಗ ನಾವು ಹುರಿದುಂಬಿಸಿಕೊಂಡು ಕ್ರೀಡೆಯನ್ನ ನಾವು ಪ್ರೋತ್ಸಾಹ ಮಾಡಿಕೊಂಡು ಬಂದ್ರೆ ಬಹಳಷ್ಟು ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹ ನೀಡಿದಾಗೆ ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಸವಲತ್ತುಗಳು ಕೂಡ ಕ್ರೀಡೆಯ ವಿಚಾರದಲ್ಲಿದೆ. ಇವತ್ತು ಸಮಾಜದ ವಿಚಾರ ಬರಬೇಕಾದ್ರೆ ಸಮಾಜದ ಹಿಂದುಳಿದ ವರ್ಗದ ಸಮಾಜದಲ್ಲಿ ಸೇರಿದಂತೆ ಎಲ್ಲ ನಮ್ಮೆಲ್ಲರಿಗೂ ಒಂದು ಪ್ರೇರಣೆಯಾಗಿ ಇದ್ದಂಥ ದೇವಡಿಗೆ ಸಮಾಜ. ನಮಗೆ ಅದನ್ನ ಒಂದು ಸ್ಫೂರ್ತಿಯಾಗಿ ತೆಗಿಬೇಕಾದ್ರೆ ವೀರಪ್ಪ ಮೊಯ್ಲಿ ಅವರು ನಮಗೆಲ್ಲರಿಗೆ ಮಾರ್ಗದರ್ಶನ ಕೊಟ್ಟುಕೊಂಡು ನಮಗೆ ರಾಜಕೀಯವಾಗಿ ನಮ್ಮೆಲ್ಲರಿಗೆ ಪ್ರತಿಯೊಂದು ಹೆಜ್ಜೆಗೂ ಯಾವ ರೀತಿ ರಾಜಕೀಯವನ್ನು ಮಾಡ್ತಾ ಬರಬೇಕು, ಯಾವ ರೀತಿ ಸಮಾಜದ ಕಟ್ಟಕಡೆಯ ಜನರಿಗೆ ಪ್ರೋತ್ಸಾಹ, ಅದೇ ರೀತಿ ಅವರ ಜೊತೆ ಬಡವರ ಜೊತೆ ನಿಲ್ಬೇಕು ಅಂತ ಹೇಳುತ್ತಾ ಕಲಿಸ್ಕೊಟ್ಟಂಥವ್ರು. ಅದೇ ರೀತಿ ನನ್ನ ಜೊತೆ ಸಹೋದ್ಯೋಗಿಯಾಗಿ ಇರುವವರು ಭಾಸ್ಕರ್ ಮೊಯ್ಲಿ ಅವರು ಕೂಡ ಅದೇ ರೀತಿ ಮಾಜಿ ಸದಸ್ಯರಾದಂಥ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅಶೋಕ್ ಡಿ ಕೆ ಅವರು ಕೂಡ ಇದ್ದಾರೆ. ಸೊ ಇಂಥ ಬಹಳಷ್ಟು ವಿಚಾರದಲ್ಲಿ ಕೂಡ ಸಮಾಜ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದ ಸಮಾಜದ ಏಳಿಗೆಗಾಗಿ ಶ್ರಮಿಸ್ತಾ ಬರ್ತಾ ಇದೆ. ಇವತ್ತು ಈ ವೇದಿಕೆಯಲ್ಲಿ ಬಂದು ಮಾತಾಡಿ ಇಷ್ಟೊತ್ತು 1-2 ಗಂಟೆ ಕುತ್ಕೊಂಡು ಇಲ್ಲಿ ಬಹಳಷ್ಟು ಕ್ರೀಡಾಪಟುಗಳ ಯಾವ ರೀತಿ ಕ್ರೀಡೆಯನ್ನ ಕ್ರೀಡಾ ಸ್ಫೂರ್ತಿಯನ್ನು ಇಟ್ಟುಕೊಂಡು ಬಹಳ ತಾಳ್ಮೆಯಿಂದ 8 ಗಂಟೆ ಆಯ್ತು, ಬಹುಶಃ ಬೆಳಿಗ್ಗೆ ಸ್ಟಾರ್ಟ್ ಆಗಿರ್ಬೋದು ಕ್ರೀಡೆ. ಬಹಳ 8 ಗಂಟೆ ತನಕ ತಾಳ್ಮೆ ಇಟ್ಟ ಉತ್ಸಾಹದಿಂದ ಯಾರೇ ಗೆದ್ದು ಸೋತರು ಆ ಕ್ರೀಡಾ ಸ್ಫೂರ್ತಿಯನ್ನು ಇಟ್ಟು ಇವತ್ತು ಬಹಳಷ್ಟು ಜನರು ಇಲ್ಲಿ ಬಂದು ಕ್ರೀಡೆಯಲ್ಲಿ ಪಾಲ್ಗೊಂಡು ಬೇರೆ ಬೇರೆ ರೀತಿಯ ಬಹುಮಾನಗಳನ್ನ ಪಡೆದಿದೆ. ಎಲ್ಲರಿಗೆ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ರಾಜ್ಯ ದೇವಾಡಿಗ ಸಂಘ ರಿಜಿಸ್ಟರ್ಡ್ ಮಂಗಳೂರು ಮಹಿಳಾ ಸಂಘಟನೆ ಹಾಗೂ ಯುವ ಸಂಘಟನೆಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು.